ವಿಧಾನಸಭಾ ಕ್ಷೇತ್ರದ ಗುರಪ್ಪನಪಾಳ್ಯ ವಾರ್ಡ್ನಲ್ಲಿ ಶ್ರೀ ಅವಲಮ್ಮ ದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಅವಲಮ್ಮ ದೇವಿಯ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ನಡೆಯಿತು. 2ನೇ ದಿನ ಷೋಡಶ ಪೂಜೆ, ಗಣಪತಿ, ನವಗ್ರಹ, ದುರ್ಗಾ ಹೋಮ ಮತ್ತು ಪ್ರಧಾನ ಹೋಮ, ಮಹಾಪೂರ್ಣಾಹುತಿ, ಕುಂಭಾಭಿಷೇಕ, ವಿಶೇಷ ಅಲಂಕಾರ ಪೂಜೆ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದದ ಜೊತೆಗೆ ಸಾವಿರಾರು ಜನಕ್ಕೆ ಪ್ರಸಾದದ ಮೂಲಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವಾಲಯದ ಕಾರ್ಯದರ್ಶಿಗಳಾದ ನಾರಾಯಣಪ್ಪ, ಪ್ರಸನ್ನ, ಮಂಜುನಾಥ್, ರಮೇಶ್, ವೇಣುಗೋಪಾಲ್, ಮಂಜು, ವಿಶ್ವ, ಬಚ್ಚೇಗೌಡ, ಶರತ್, ವಿನಯ್, ರಜತ್ ಸೇರಿದಂತೆ ಅವಲಮ್ಮ ದೇವಿ ಕಾರ್ಯಕರ್ತರು ಮತ್ತು ಭಕ್ತ ಮಂಡಳಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸಂಪೂರ್ಣ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿದರು. ಶ್ರೀ ಅವಲಮ್ಮ ದೇವಿ ದೇವಾಲಯ ತುಂಬ ಪುರಾತನವಾಗಿದ್ದು ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುತ್ತಾ ಬಂದಿರುವ ದೊಡ್ಡ ಧಾರ್ಮಿಕ ಕೇಂದ್ರವಾಗಿದೆ. ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಗುರಪ್ಪನಪಾಳ್ಯದ ಗುರು ಹಿರಿಯರೆಲ್ಲ ಸೇರಿ ಈ ದಿನ ಕುಂಭಾಭಿಷೇಕ ಮಾಡ್ತಾ ಇದ್ದಾರೆ. ಸಾರ್ವಜನಿಕರೆಲ್ಲ ಬಂದು ಸಹಕರಿಸಿ ಈ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪಾಲ್ಗೊಳ್ಳಬೇಕೆಂದು ಎಲ್ಲರೂ ಮನವಿ. ಇದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇದು ಸುಮಾರು 100 ವರ್ಷದ ಇತಿಹಾಸ ಇದಕ್ಕಿದೆ. ಎಲ್ಲ ನಾಗರಿಕರು ಮತ್ತು ನಮ್ಮ ಹಿರಿಯರೆಲ್ಲ ಸೇರಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಎಲ್ಲರ ಆಶೀರ್ವಾದ ದೇವ್ರ ಮೇಲೆ, ನಮ್ಮ ಮೇಲೆ, ಜನಗಳ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಜಯನಗರ ವಿಧಾನಸಭಾ ಕ್ಷೇತ್ರ, ಗುರಪ್ಪನಪಾಳ್ಯ ವಾರ್ಡು, ಶ್ರೀ ಅವಲಮ್ಮ ದೇವಸ್ಥಾನ ಗುರಪ್ಪನಪಾಳ್ಯ. ಇಲ್ಲಿ ಅವಲಮ್ಮ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ್ದು, 200 ವರ್ಷದ್ದು. ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಕುಂಭಾಭಿಷೇಕ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಏನು ಅಂದರೆ ನಾವು ಕಾಶಿಯಿಂದ ಗಂಗಾ ಜಲನ ತರಿಸಿದ್ದೀವಿ, ಅದು ಅಭಿಷೇಕ ಮಾಡಿಸಿದ್ದೀವಿ. ಆಮೇಲೆ ಇವತ್ತು ಅನ್ನದಾನ, ಬೆಳಿಗ್ಗೆ ಗಂಗೆ ಪೂಜೆ, ಆಮೇಲೆ ಗ್ರಾಮಸ್ಥ ಪ್ರದಕ್ಷಿಣೆ ಮಾಡಿದ್ವಿ, ಅನ್ನ ಪ್ರಸಾದನ ಇಟ್ಕೊಂಡಿದ್ದೀವಿ. ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದು ಭಾಗವಹಿಸಿ ದೇವಿ ಕೃಪೆಗೆ ಪ್ರಾರ್ಥನೆಯಾಗಬೇಕಾಗಿ ವಿನಂತಿ. ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸುಮಂಗಲಿಂದ ಪೂಜೆ ನಡೆಯುತ್ತೆ, ಕುಂಕುಮಾರ್ಚನೆ ನಡೆಯುತ್ತೆ, ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಆಮೇಲೆ ನವರಾತ್ರಿ ದಿವಸ 9 ದಿವಸನೂ ಇಲ್ಲಿ ಪೂಜೆಗಳು ನಡೆಯುತ್ತೆ. ಭಕ್ತಾದಿಗಳು ತುಂಬ ದೂರದಿಂದನೂ ಬರ್ತಾರೆ. ಎಲ್ಲರಿಗೂ ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮ ಅಂದರೆ ಕಲಶಾರಾಧನೆ ಮಾಡ್ತಾಯಿದ್ದೀವಿ, ಕಲಶಾರಾಧನೆ ಮಾಡಿದ್ದೀವಿ. ಆಮೇಲೆ ವಿಶೇಷವಾಗಿ ಕಾಶಿಯಿಂದ ನಾವು ಗಂಗಾ ಜಲನ ತರಿಸಿದ್ದೀವಿ. ಹೋಮ ಹವನಗಳೆಲ್ಲ ಬೆಳಗ್ಗೆನೇ ಆಗಿದೆ, ಮತ್ತು ನಿನ್ನೆ ಸಂಜೆನೂ ಆಗಿದೆ. ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ತುಂಬ ದೂರದಿಂದನೂ ಬಂದು ಪಾಲ್ಗೊಂಡಿದ್ದಾರೆ ಕೆಲವರು. ನಾನು ನಾಗವೇಣಿ ಅಂದ್ಬಿಟ್ಟು, ನಾನು ಗುರಪ್ಪನಪಾಳ್ಯದಲ್ಲೇ ಇರೋದು. ಇವತ್ತು ನಮ್ಮ ಏರಿಯಾದಲ್ಲಿ ಬಂದುಬಿಟ್ಟು ಅವಲಮ್ಮ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ವಾರ್ಷಿಕೋತ್ಸವ ನಡೀತಾ ಇದೆ. ಆ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇದು ದೇವಸ್ಥಾನ ಸುಮಾರು 200 ವರ್ಷ ಹಳೆ ದೇವಸ್ಥಾನ. ಇವತ್ತಿಲ್ಲಿ ಕುಂಭಾಭಿಷೇಕ ಪ್ಲಸ್ ಅನ್ನದಾನ ಎರಡೂ ನಡೆಸ್ತಾ ಇದ್ದೀವಿ. ಆ್ಯಂಡ್ ಈ ದೇವಿ ಮಹಿಮೆ ಏನು ಅಂದರೆ, ತುಂಬ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಿಸ್ಕೊಡ್ತಾರೆ. ಸುಮಾರು ಜನ ಬಂದು ನೀವು ಹರಿಸ್ಕೊಂಡು ಮಡಿ ಕೊಟ್ಟರೆ, ಇಲ್ಲಾಂದರೆ ನೀವು ಶುಕ್ರವಾರ ಮಂಗಳವಾರ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದ್ರೆ ಈ ತಾಯಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳೆ. ಇವತ್ತಿನ ವಿಶೇಷ ಬಂದುಬಿಟ್ಟು 5ನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ. ಅನ್ನದಾನ ಇದೆ, ಕುಂಭಾಭಿಷೇಕ ಇದೆ, ಹೋಮಗಳು ಮಾಡ್ತಾಯಿದ್ದೀವಿ, ಮತ್ತು ಬೇರೆ ಬೇರೆ ಥರದ ವಿವಿಧವಾದ ಕಾರ್ಯಕ್ರಮಗಳು ಇದೆ. ಭಕ್ತಾದಿಗಳ ಸಹಕಾರ ಎಲ್ಲ ತುಂಬ ಚೆನ್ನಾಗಿದೆ. ಮನೆಯಲ್ಲಿರೋ ಭಕ್ತರಿಗೆಲ್ಲ ದಯವಿಟ್ಟು ಬನ್ನಿ, ಒಂದು ಸತಿ ಅಮ್ಮನ ಆಶೀರ್ವಾದ ಪಡೀರಿ, ದರ್ಶನ ಪಡೀರಿ, ನಿಮ್ಮ ಕಷ್ಟ ಕಾರ್ಪಣ್ಯನೂ ಕಮ್ಮಿ ಆಗುತ್ತೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದೇವಸ್ಥಾನ ವಿಶೇಷ ಅಂದರೆ ಭಾರಿ ಪುರಾತನ ಕಾಲದ ದೇವಸ್ಥಾನ. ಆ್ಯಕ್ಚುಲಿ ಇದು ತುಂಬ ಇದಿದೆ, ಪವಾಡ ಶಕ್ತಿ ಎಲ್ಲ ಇದೆ ದೇವಸ್ಥಾನದಲ್ಲಿ. ನಮ್ಮ ಇದೇ ಅಭಿಪ್ರಾಯ ಏನಂದರೆ, ಎಲ್ಲರೂ ನಮ್ಮ ಹಿಂದೂ ಸಂಸ್ಥಾನ ಇರೋರೆಲ್ಲ ಬಂದು ನಮ್ಮದೇನು ಪದ್ಧತಿಗಳಿದೆ ಬಂದೆಲ್ಲ ನೋಡಬೇಕು ಅಂತೇಳಿ ನಮ್ಮ ಇದು ಕಲಿಸ್ತಾ ಇದೆ ಜನಗಳಿಗೆಲ್ಲ. ಧನ್ಯವಾದಗಳು.
ತುಂಬ ಸಂತೋಷವಾಗಿದೆ ಸರ್. ನಮ್ಗೆ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಇದು ಅನ್ನೋದು ನಾವು ಸೇರಬೇಕು ಎಲ್ಲರೂ. ನಮ್ಮ ಹಿಂದೂ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು, ಜನಕ್ಕೂ ಸ್ವಲ್ಪ ಜನಗಳಿಗೆಲ್ಲ ನೋಡಬೇಕು. ಹೌದು ಸರ್, ಭಾರಿ ಖುಷಿ ಆಗ್ತಾ ಇದೆ. ಸಂತೋಷ ಸುದ್ದಿನ ಆ್ಯಕ್ಚುಲಿ ಅದೆಲ್ಲ. ಅನ್ನಪ್ರಸಾದ ಬಂದುಬಿಟ್ಟು ಎಲ್ಲರೂ ಬಂದು ಸಾರ್ವಜನಿಕ ಬಂದು ಸ್ವೀಕರಿಸಬೇಕು ಅಂತೇಳಿ ನಮ್ಮದು ಒಂದು ಪ್ರಾರ್ಥನೆ ಸರ್. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಏಪ್ರಿಲ್ 23, 2025ನೇ ದಿವಸ ಗುರಪ್ಪನಪಾಳ್ಯ ಜಯನಗರ ವಾರ್ಡ್ನಲ್ಲಿ ಅವಲಮ್ಮ ದೇವಸ್ಥಾನದ ಕುಂಭಾಭಿಷೇಕವನ್ನು ಊರವರೆಲ್ಲ ಸೇರಿಕೊಂಡು ಏರ್ಪಡಿಸಲಾಗಿದೆ ಮತ್ತು ಅದನ್ನು ಸಂಪೂರ್ಣ ಕೂಡ ಗೊಳಿಸಿದ್ದಾರೆ. ಇವತ್ತು ಇದು ತುಂಬ ಪುರಾತನವಾದ ದೇವಸ್ಥಾನ. ನಮ್ಮ ಅವರ ಮುತ್ತಾತ ಕಾಲದಿಂದನೂ ಇದೆ ಇದು. ನಾವು ಈಗ ಊರವರೆಲ್ಲ ಸೇರಿಕೊಂಡು ಇದನ್ನು ಒಟ್ಟಾಗಿ ಪ್ರತಿ ವರ್ಷ ಇದನ್ನು ಆಚರಿಸ್ತೇವೆ ಮತ್ತು ಇದಲ್ದಿರ ಕುಂಭಾಭಿಷೇಕ ಅಲ್ದಿರ ಪ್ರತಿ ಹಬ್ಬ ದಿನಾಚರಣೆಗಳಲ್ಲೂ ಪೂಜೆ ಪುನಸ್ಕಾರಗಳು, ಮೆರವಣಿಗೆಗಳು ಎಲ್ಲ ನಡೆಯುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಆಶೀರ್ವಾದ ಪಡಿಬೇಕೆಂದು ನಾನು ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ತಾಯಿಯ ಆಶೀರ್ವಾದದಿಂದ ನಾವು ಇವತ್ತೆಲ್ಲ ಸೇರಿದ್ದೀವಿ ಈ ಜಾಗದಲ್ಲಿ. ಈ ಸಂದರ್ಭದಲ್ಲಿ ಊರವರೆಲ್ಲ ಸೇರಿಕೊಂಡು ತಾಯಿಯ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಕುಂಭಾಭಿಷೇಕ ನಡೀತಾ ಇದೆ. ಆದ್ದರಿಂದ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲ ದೇವರ ಸೇವಾ ಕಾರ್ಯಗಳು ನಡೀತಾ ಇದೆ. ಜೊತೆಗೆ ಅನ್ನದಾನ ಮತ್ತು ಪ್ರತಿಯೊಂದು ದೇವರ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಿನಿಂದ ನೆರವೇರಿಸುವಂಥ ಸಂದರ್ಭ ನಮಗೆಲ್ಲರಿಗೂ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ. ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಆ ಕುಂಕುಮ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಎಲ್ಲರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.